ದೇಶದ ಎಲ್ಲಾ ಕ್ಷೇತ್ರಗಳಲ್ಲೂ ಪೈಪೋಟಿ ಹೆಚ್ಚಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಬೇಕೆಂದು ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಚ್ಚೂರ ರವೀಂದ್ರ ಹೇಳಿದರು. ಗುಂಡಿಕೆರೆ ಮಸೀದಿ ಸಭಾಂಗಣದಲ್ಲಿ ನಡೆದ ಎಸ್ಎಸ್ಎಫ್ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸುವ ಉದ್ದೇಶದಿಂದ ಸಾಹಿತ್ಯೋತ್ಸವ ಆಯೋಜಿಸುತ್ತಿರುವ ಎಸ್ಎಸ್ಎಫ್ ಸಂಘಟನೆಯ ಕಾರ್ಯ ಶ್ಲಾಘನೀಯ ಎಂದರು. ಗ್ರಾಮಾಂತರ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಕೊನೆಗೆ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸುವುದು ಅಷ್ಟು ಸುಲಭ. ನಾವೆಲ್ಲ ಏನು ಮಾಡ್ಬೋದು? ನಾವು ಕೂತವರು, ಇಲ್ಲಿ ನಿಂತವರು, ಭಾಷಣ ಮಾಡೋರು, ಸ್ವಲ್ಪ ಅವರಿಗೆ ಆರ್ಥಿಕ ಸಹಾಯವನ್ನು ಮಾತ್ರ ಮಾಡ್ಬೋದು. ಆದರೆ ಅದಕ್ಕಿರ್ತಕ್ಕಂಥ ಶ್ರಮೆ. ಇವತ್ತು ನಾನು ಒಂದು ಟೀಗೆ ಹೋಗಿದ್ದೆ. ಅಲ್ಲಿ ಹಲವಾರು ಜನ ಅಧ್ಯಾಪಕರು ಒಂದು ಇರಬೇಕು ನನಗೆ. ಅವರ ಪತ್ರಿಕೆಗಳು ಏನು ಬರೆದಿದ್ದಾರೆ, ಕವಿತೆಗಳನ್ನು ಏನನ್ನ ಬರೆದಿದ್ದಾರೆ, ಅವರು ಚಿತ್ರವನ್ನು ಏನನ್ನ ಬಿಡಿಸಿದ್ದಾರೆ, ಇದನ್ನು ಸರಿಯಾಗಿ ವೆರಿಫಿಕೇಶನ್ ಮಾಡಿಕೊಂಡು ಮಾರ್ಕ್ಗಳನ್ನು ಕೊಡ್ತಾ ಇದ್ರು. ಈ ಮಾರ್ಕ್ಗಳನ್ನು ಕೊಟ್ಟು ಇವಾಗ ಅನೌನ್ಸ್ ಮಾಡಿದ್ರು. ನನಗೆ ನಿಮ್ಮ ಭಾಷೆ ಚೆನ್ನಾಗಿ ಬರ್ತದೆ, ಅದಕ್ಕೆ ನನಗೆ ಗೊತ್ತಾಯಿತು ಏನೇನು ಅನೌನ್ಸ್ ಮಾಡಿದ್ರು ಮತ್ತು ಏನು ಮಾತಾಡಿದ್ರು ಅಂತೇಳಿ. ಈಗ ಅದು ನೋಡುವಾಗ 1, 2, 3ನೇ ಬಹುಮಾನಗಳನ್ನು ತಗೊಳ್ಳೋದು ಸರಿನೇ. ಅಂದರೆ ಬಹುಮಾನ ತಗೊಳ್ಳದೇ ಇರ್ತಕ್ಕಂಥ ಮಕ್ಕಳು ನನ್ನ ಮುಂದೆ ಇದ್ದಾರೆ. ಅವರು ಮುಂದಕ್ಕೆ ಫಸ್ಟ್ ಪ್ರೈಸನ್ನು ತಗೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ವಾತಾವರಣವನ್ನು ಇವರು ನಿರ್ಮಿಸಿದ್ದಾರೆ. ಫಸ್ಟ್ ಇವತ್ತು ಬಂದವನು ಇನ್ನೊಂದು ದಿವಸ 4ನೇ ಆಗ್ಬೋದು. ಇದು ಏನು ಅಂತ ಹೇಳಿದ್ರೆ ದೇಶದಲ್ಲಿ ಇವತ್ತು ಪೈಪೋಟಿಯ ಯುಗ. ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಕಮರುದ್ದೀನ್ ಅನ್ವಾರಿ ಸಕಾಫಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಎಸ್ಜೆಎಂ ಜಿಲ್ಲಾಧ್ಯಕ್ಷ ಅಬ್ದುಲ್ಲಾ ಸಕಾಫಿ ಉದ್ಘಾಟಿಸಿದರು. ಎಸ್ವೈಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಕೊಳಕೇರಿ ಮಾತನಾಡಿ, ಕಳೆದ 53 ವರ್ಷಗಳಿಂದ ಎಸ್ಎಸ್ಎಫ್ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಕೆಲಸ ಮಾಡುತ್ತಿದ್ದು ಸಮಾಜಮುಖಿ ತಲೆಮಾರನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದರು. ನಿಜಕ್ಕೂ ಕೂಡ ಎಲೆಬರದಲ್ಲಿ ನೋಡಿದರೆ ಕೇವಲ 3 ಅಕ್ಷರ ಮಾತ್ರವಲ್ಲ ಎಂಬುವಂತದ್ದನ್ನ ಈ ಒಂದು ಸಾಹಿತ್ಯೋತ್ಸವವು ಕರ್ನಾಟಕದ ಜನತೆಗೆ ಸಂದೇಶವನ್ನು ಸಾರುತ್ತಾ ಇದೆ. ಕೇವಲ ಈ ಒಂದು ಸಾಹಿತ್ಯೋತ್ಸವ ಎಂಬುವಂಥದ್ದು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತಗೊಂಡಿರುವಂತಹದ್ದಲ್ಲ. ಈ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸಾಹಿತ್ಯೋತ್ಸವವು ನಡೆಯುತ್ತಾ ಇದೆ. ಈ ಒಂದು ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಇಲ್ಲಿ ನಡೆಯುವಾಗ ಕೆಳ ಹಂತದಿಂದ ಆ ವಿದ್ಯಾರ್ಥಿಗಳು ಶಾಖಾ ಮಟ್ಟದಲ್ಲಿ, ಯೂನಿಟ್ ಮಟ್ಟದಲ್ಲಿನ ಸಾಹಿತ್ಯೋತ್ಸವದಲ್ಲಿ ಸಣಸಾಟವನ್ನು ಮಾಡಿ ಬಂದವರಾಗಿದ್ದಾರೆ. ನಂತರ ಸೆಕ್ಟರ್ ಮಟ್ಟದಲ್ಲಿಯೂ, ನಂತರ ಡಿವಿಷನ್ ಮಟ್ಟದಲ್ಲಿಯೂ ಆ ಒಂದು ಸಾಹಿತ್ಯದ ಒಂದು ವೇದಿಕೆಯಲ್ಲಿ ಸ್ಪರ್ಧೆಗಳನ್ನು ನಡೆಸಿ ಈ ಒಂದು ಜಿಲ್ಲಾ ಸಾಹಿತ್ಯೋತ್ಸವದ ವೇದಿಕೆಗಳಲ್ಲಿ ತಮ್ಮ ಆ ಒಂದು ಪ್ರತಿಭೆಯನ್ನ ಪ್ರದರ್ಶಿಸುವಂತಹವರಾಗಿದ್ದಾರೆ. ಪ್ರೀತಿಯ ಬಂಧುಗಳೇ, ಆದುದರಿಂದ ಕೇವಲ ಅಕ್ಷರವನ್ನು ಹುಡುಕಲಿಕ್ಕೆ ಹೊರಟಂತವರು ಈ ಸಾಹಿತ್ಯೋತ್ಸವದ ವೇದಿಕೆಗೆ ಬಂದರೆ ನಿಜಕ್ಕೂ ಕೂಡ ಹೆಂಗಸೀರಿ ನೋಡಿದರೆ ಆ ಒಂದು ಅಕ್ಷರ ಜ್ಞಾನ ಮಾತ್ರವಲ್ಲ, ಆ ಒಂದು ದೊಡ್ಡದಾಗಿರುವಂತಹ ಜ್ಞಾನ ಭಂಡಾರವೇ ಈ ಒಂದು ಮಕ್ಕಳ ಹೃದಯದಲ್ಲಿ ಇದೆ ಎಂಬುವಂತದ್ದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಪ್ರೀತಿಯ ಬಂಧುಗಳೇ, ಆದ್ದರಿಂದ ನಮ್ಮ ಪ್ರೀತಿಯ ಮಕ್ಕಳನ್ನ ಈ ಒಂದು ಎಸ್ಎಸ್ಎಫ್ ನಲ್ಲಿ ನಾವು ಅವರಿಗೆ ಮೆಂಬರ್ಶಿಪ್ ಅನ್ನು ಕೊಟ್ಟು ಬಿಡುವಂತಹ ಸಮಯದಲ್ಲಿ ನಮಗೆ ಒಂದು ಧೈರ್ಯವಿದೆ. ಈ ಒಂದು ಸಂಘಟನೆಯನ್ನಾಗಿರಲಿ, ಇದರ ಸಹೋದರ ಸಂಘಟನೆಗಳಾಗಿರಲಿ, ಇದೆಲ್ಲವನ್ನು ಕೂಡ ಮುನ್ನಡೆಸುತ್ತಾ ಇರುವಂತಹವರು ಕೇವಲ 3 ಅಕ್ಷರ ಇಲ್ಲದೆ ಇರುವಂತಹವರಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದಾರೆ. ನಮಗೆ ತಿಳಿದಿರಬಹುದು ನಿಮಿಷ ಪ್ರಿಯ ಎಂಬಂತಹ ಒಂದು ಸಹೋದರ ಧರ್ಮೀಯರಾಗಿರುವಂತಹ ಓರ್ವ ಮಹಿಳೆ. ಅವಳು ಯಮನ್ನಲ್ಲಿ ನೇಣುಗಂಬಕ್ಕೆ ಏರಬೇಕಾದಂತಹ ಒಂದು ಸಂದರ್ಭದಲ್ಲಿ ಅವಳಿಗೆ ನಿಜವಾದಂತಹ ಒಂದು ಜೀವನವನ್ನ ಕೊಡಲಿಕ್ಕೆ ಇಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕರು, ಅದೇ ರೀತಿಯಲ್ಲಿ ಮುಸಲ್ಮಾನರಾಗಿರುವಂತಹ ಭಾರತೀಯ ಮುಸಲ್ಮಾನರ ಅಧಿಕೃತ ಮತ್ತು ಫೈನಲ್ ಧನಿಯಾಗಿರುವಂತಹ ಶೇಖುನಾ ಸುಲ್ತಾನ್ ಉಸ್ತಾದರವರು ಆ ಒಂದು ನಿಮಿಷ ಪ್ರಿಯ ಆ ಒಂದು ವಿಷಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಲ್ಲಿನ ಸರ್ಕಾರಗಳಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಮತ್ತೊಮ್ಮೆ ಹುಟ್ಟಿ ಬರುವಂತಹ ರೀತಿಯಲ್ಲಿ ಒಂದು ಬದುಕನ್ನು ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗಿದ್ದರೆ ಈ ಸುಲ್ತಾನ್ ಉಲಮಾರವರ ಮಕ್ಕಳಾಗಿದ್ದಾರೆ ಎಸ್ಎಸ್ಎಫ್ನ ಮಕ್ಕಳು. ಈ ಸುಲ್ತಾನ್ ಉಲಮಾರವರು ಕಟ್ಟಿ ಬೆಳೆಸಿರುವಂತಹ ನಮಗೆ ನೇತೃತ್ವವನ್ನು ನೀಡುತ್ತಿರುವಂತಹ ಸಂಘಟನೆಗಳಾಗಿರುತ್ತವೆ ಎಸ್ವೈಎಸ್, ಎಸ್ಎಸ್ಎಫ್. ಅದೇ ರೀತಿಯಲ್ಲಿ ಕರ್ನಾಟಕ ಅಖಿಲ ಭಾರತ ಪತ್ರಕರ್ತರ ಸಂಘದ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಹನೀಫ್, ಎಸ್ವೈಎಸ್ ಮಾಜಿ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಾದಿ, ಕೊಡಗು ಸುನ್ನಿ ವೆಲ್ಫೇರ್ ಅಧ್ಯಕ್ಷ ಅಬ್ದುಲ್ ಜಲೀಲ್ ನಿಜಾಮಿ ಹಾಗೂ ಉಮ್ಮರ್ ಸಕಾಫಿ ಎಡಪಾಲ ಶುಭ ಹಾರೈಸಿದರು. 2 ದಿನಗಳ ಕಾಲ ನಡೆದ ಸಾಹಿತ್ಯೋತ್ಸವದಲ್ಲಿ ಜಿಲ್ಲೆಯ ವಿವಿಧ ಡಿವಿಷನ್ಗಳಿಂದ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 160 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು.
1907 ಅಂಕಗಳೊಂದಿಗೆ ವಿರಾಜಪೇಟೆ ಡಿವಿಷನ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು. 1720 ಅಂಕಗಳೊಂದಿಗೆ ಸೋಮವಾರಪೇಟೆ ಡಿವಿಷನ್ ರನ್ನರ್ ಅಪ್, 1676 ಅಂಕಗಳೊಂದಿಗೆ ಮಡಿಕೇರಿ ಡಿವಿಷನ್ ತೃತೀಯ ಸ್ಥಾನ ಪಡೆದುಕೊಂಡಿತು. ಸ್ಟಾರ್ ಆಫ್ ದ ಫೆಸ್ಟ್ ಪ್ರಶಸ್ತಿಯನ್ನು ವಿರಾಜಪೇಟೆ ಡಿವಿಷನ್ನ ಜುನೈದ್ ಅಲ್ ಐದರೂಸಿ, ಪೆನ್ ಆಫ್ ದಿ ಫೆಸ್ಟ್ ಪ್ರಶಸ್ತಿಯನ್ನು ಬಶೀರ್ ಪಡೆದುಕೊಂಡರು. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 5 ಮತ್ತು 6ರಂದು ವಿಜಯನಗರ ಜಿಲ್ಲೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. 2027ರ 15ನೇ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಎಮ್ಮೆಮಾಡುವಿನಲ್ಲಿ ನಡೆಯಲಿದ್ದು, ಈ ವೇಳೆ ಎಸ್ಎಸ್ಎಫ್ ಧ್ವಜವನ್ನು ಮುಂದಿನ ವರ್ಷದ ಆಯೋಜಕರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಅತಿಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಚೆಯ್ಯಂಡಾಣೆ.